ಸೊ ಬೆಳಗ್ಗೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡಿರಲಿಲ್ಲ, ಏನೂ ಇಲ್ಲ. ಮಧ್ಯಾಹ್ನ ಎದ್ವಿ, ರೆಡಿ ಆದ್ವಿ, ಮತ್ತೆ ಮಲ್ಕೊಂಡ್ವಿ, ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡ್ವಿ. ಮತ್ತು ಇವಾಗ ಸಂಜೆ ಎದ್ದು ರೆಡಿ ಆಗಿದ್ದೀವಿ ಜಾತ್ರೆ ನೋಡೋಕೆ ಹೋಗೋಣ ಅಂತ. ಟೈಮ್ ಆಲ್ಮೋಸ್ಟ್ 7 o'clock, ಇನ್ನು 10 minutes ಇದೆ. ನಾನು ರೆಡಿ ಆಗಿದ್ದೀನಿ, ನಮ್ಮ ದೊಡ್ಡಮ್ಮನೂ ರೆಡಿಯಾಗಿ ಕೂತವ್ರೆ, ನಮ್ಮ ತಮ್ಮ ಮಲ್ಕೊಂಡವನೆ. ಇನ್ನೂ ಏಷ್ಯನ್ ಪೇಂಟ್ಗಳೆಲ್ಲ ಹೊಡ್ಕೋತವ್ರೆ ಇಲ್ಲಿ. ಏಷ್ಯನ್ ಪೇಂಟ್ ಇದೆಲ್ಲ ರೆಡಿ ಆಗಿತ್ತು. ಇವ್ರು 3 ಜನನೂ ರೆಡಿ, ಆಲ್ಮೋಸ್ಟ್ ಎಲ್ಲರದು ರೆಡಿ ಆಯಿತು. ನಾವು ಜಾತ್ರೆ ನೋಡೋಕ್ಕೆ ಹೋಗೋಣ ಅಂತ ರೆಡಿಯಾಗಿ ಕೂತಿದ್ದೀವಿ. ಬಟ್ ಇನ್ನೊಬ್ರು ವ್ಯಕ್ತಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಯಾರು ಅಂದರೆ ಇವರ ಮಮ್ಮಿ, ಅಂದರೆ ನಮ್ಮ ಚಿಕ್ಕಮ್ಮ. ಅವ್ರ ಅಂಗಡಿಗೆ ಹೋಗಿದ್ದಾರೆ. ಸೊ ಅವ್ರು ಬರೋ ಗಂಟ ನಾವಿಲ್ಲ ಮನೇಲಿ ವೆಯ್ಟ್ ಮಾಡ್ತಿರ್ತೀವಿ. ಅವ್ರು ಬಂದಾಗ ಜಾತ್ರೆಗೆ ಹೋಗ್ತೀವಿ. ಜಾತ್ರೆಯಲ್ಲಿ ಏನೇನು ಕಟ್ಟೋರೆ ಅಂತೆಲ್ಲ ತೋರಿಸ್ತೀವಿ. ಸೊ ಟೈಮ್ 7:30 ಆಗಿದೆ. ನಮ್ಮ ಚಿಕ್ಕಮ್ಮನೂ ಆಲ್ರೆಡಿ ಬಂದು ರೆಡಿ ಆದರು. ಸೊ ಇವಾಗೆಲ್ಲ ಹೊರಟ್ವಿ. ನಮ್ಮ ತಮ್ಮನೂ ರೆಡಿ ಆದ. ಇವಾಗ ಸಿಂಬಾನ್ ಕಟ್ಟಾಕಬೇಕು. ಸೊ ಸಿಂಬಾನ್ ಟಾಸ್ಕ್. ಅದೇ ದೊಡ್ಡ ಟಾಸ್ಕ್. ನೋಡಿ ಇಲ್ಲಿ ಆಚೆ ಬಂದು ನಿಂತ್ಕೊಬಿಟ್ಟವನೆ ನೋಡಿ. ಬಿಗ್ಗೆಸ್ಟ್ ಟಾಸ್ಕ್ ಅವನ್ನ ಕಟ್ಟಾಕದ್ ನಾವೆಲ್ಲರೂ ಹೋಗ್ಬೇಕಾದ್ರೆ. ಹೊರಗಡೆ ಲೈಟ್ ಹಾಕೈತೆ. ಇವಾಗ ಅವನ್ನ ಕಟ್ಟಾಕ್ಬಿಟ್ಟು ಹೋಗ್ಬೇಕು. ಆಲ್ರೆಡಿ ತಮಟೆ ಸೌಂಡ್ ಎಲ್ಲ ಸ್ಟಾರ್ಟ್ ಆಗಿದೆ. ತಮಟೆ ಸೌಂಡ್ ಕೇಳಿಸ್ತಾ ಇದೆ ಆಲ್ರೆಡಿ. ಜನ ಸಾಗರ. ಇಲ್ಲಿ ಗಾಡಿಗಳು ಹೋಗಲ್ಲ ಅಂತ ಗೊತ್ತಿರೋ ಗಾಡಿಗಳು ಎತ್ಕೊ ಬರ್ತಾರೆ ಇಲ್ಲ. ತಗೊಂಡ್ವಾ ವಿಸ್ಮಯ್ ಕೂದ್ಲೇ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ಹೆಂಗ್ ಹಿಡ್ಕೊಂಡವಳೆ. ಅವಳಿಗೆ ತಲೆ ಕೂದ್ಲೇ ಇಲ್ಲ. ಎಲ್ಲರೂ ನಮ್ಮನ್ನೇ ನೋಡ್ತಾವ್ರೆ. ಊದ್ರಿ, ಇವ್ರಿಬ್ರು ನೋಡ್ರಿ, ಸಿಕ್ಕಿದೆ ಚಾನ್ಸ್. ಹೆಂಗ್ ಊದ್ಕೊಂಡು ಹೋಯ್ತಾವ್ರೆ. ಯಾರು ಕೇಳಲ್ಲ, ಏನಿಲ್ಲ, ಊದ್ಕೊಂಡು ಹೋಯ್ತಾವ್ರೆ. ದಹಿಪುರಿ ತೊಗೊಂಡೆ, ಇವಳು ಮಸಾಲೆ ಪುರಿ ತೊಗೊಂಡು, ನಮ್ಮ ಚಿಕ್ಕಮ್ಮ ಮಸಾಲೆ ಪುರಿ, ಅವರಿಬ್ಬರು ಪಾನಿಪುರಿ, ನಮ್ಮ ದೊಡ್ಡಮ್ಮನೂ ಮಸಾಲೆ ಪುರಿ, ನಮ್ಮ ತಮ್ಮನೂ ದಹಿಪುರಿ ಅಲ್ಲಿ ರೆಡಿ ಮಾಡಿಕೊಡ್ತಾವ್ರು. ಇವಾಗ ತಿನ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀವಿ ಗೊತ್ತಿಲ್ಲ, ಏನು ಮಾಡ್ತೀವಿ ಅಂತ ತೋರಿಸ್ತೀವಿ. ಪಾನಿಪುರಿ ತಿಂದಾದ್ಮೇಲೆ ಇವ್ರಿಬ್ರಿಗೂ ಟ್ವಿಸ್ಟರ್ ಬೇಕು ಅಂದರು. ತಿನ್ಬಿಟ್ಟು ಇವ್ರ ರಿಯಾಕ್ಷನ್ ನೋಡ್ರಿ ಹೆಂಗೈತೆ. ವರ್ಸ್ಟ್. ಅವ್ರ ರಿಯಾಕ್ಷನಲ್ಲೇ ಗೊತ್ತಾಗುತ್ತೆ ವರ್ಸ್ಟ್ ಆಗೈತೆ ಅಂತ. ಜಾತ್ರೆಯಲ್ಲಿ ವರ್ಸ್ಟ್ ಆಗೇ ಇರುತ್ತೆ. ಹೆಂಗೈತೆ ಚರು ಹೆಂಗೈತೆ? ಬೆಂದೇ ಇಲ್ಲ. ಯಪ್ಪ, ದಿಸ್ ಈಸ್ ಕಾಲ್ಡ್ ಜಾತ್ರೆ. ನಮ್ಮ ಚಿಕ್ಕಮ್ಮ ಅದೇನೋ ಕೀ ಚೈನ್ ತಗೊಂತವ್ರೆ. ಹಾಗೆ ನಮ್ಮ ದೊಡ್ಡಪ್ಪನೂ ಜಾಯ್ನ್ ಆಗೋರೆ ನೋಡಿ. ಎಲ್ಲ ಜೋಳ ಇಸ್ಕೊಂಡು ತಿಂತಾ ಇದ್ದೀವಿ. ಜೋಳ
ಪಲ್ಲಕ್ಕಿಗೆ ಆಲ್ರೆಡಿ ಎಲ್ಲ ಬಂದು ಇಲ್ಲಿ ನಿಂತಿದೆ. ಇನ್ನು ನೈಟ್ ಪಲ್ಲಕ್ಕಿ ಎಲ್ಲ ಇರೋದು. ಇವಾಗ ಇನ್ನು ಟೈಮ್ 8:45. ಇಲ್ಲಿರೋರು ನಮ್ಮ ದೊಡ್ಡಪ್ಪ ಗೊತ್ತಿರೋರು, ಪ್ರಸಾದ ಕೊಡ್ತಿರೋರು, ಹೋಗ್ಬಿಟ್ಟು ಹಂಗೆ ಎತ್ಕೊ ಬಂದವ್ರು. ನಾವೆಲ್ಲ ಕ್ಯೂ ಅಲ್ಲೇ ನಿಂತಿಲ್ಲ. ಇನ್ನು ಶಾಪಿಂಗ್ ನಡೆಸ್ತಾನೆ ಅವ್ರೆ ಇವ್ರು ಇಲ್ಲಿ. ಯಪ್ಪ ಇಲ್ಲಿ ನೋಡಿ, ಇಲ್ಲಿ ಇವಾಗ ಇನ್ನೂ ಬಳೆ ತೊಗೊತವ್ರು, ಇನ್ನೂ ಅದು ಏನೇನು ತೊಗೊತಾರೋ. ಆ ಕಡೆ ಹೋಗಿ ಆ ರೋಡು, ಆ ಕಡೆ ಇನ್ನೊಂದು ರೋಡಲ್ಲೆಲ್ಲ ನೋಡ್ಕೊಬಂದು ಇವಾಗ ಈ ರೋಡಲ್ಲಿ ಏನೋ ತೊಗೊತವ್ರು. ದೊಡ್ಡಪ್ಪ ಎಲ್ಲರಿಗೂ ಬಳೆ ತೊಡ್ಸಿದ್ರು. ನಾನು ಬಳೆ ಹಾಕ್ಕೊಂಡಿದ್ದೀನಿ. ನನ್ನ ದೊಡ್ಡ ತಂಗಿ ಅವಳು ಬಳೆ ಹಾಕ್ಕೊಂಡವಳೆ. ಇವರಿಬ್ರಿಗೂ ಈ ಥರ ಬಳೆ ಕೊಡಿಸೋರು. ಐಸ್ ಕ್ರೀಮ್ಗೆ ಎಂಡ್ ಮಾಡ್ತೀವಿ. ನಾನೇನೋ ಮಡಕೆ ಐಸ್ ಕ್ರೀಮ್ ತೊಗೊಂಡ್ವಿ. ಹಿಡ್ಕೋ ಇದು ಚರು. ನಾನು ಮಡಕೆ ತೊಗೊಂಡೆ, ಬೇಡ ಓಪನ್ ಮಾಡು. ಅವಳು ಅದನ್ನೇ ತೊಗೊಂಡ್ಲು. ಇವಳು ಚಾಕೋಬಾರು, ಇವಳೇನೋ ಕೋನು, ಅವ್ರು ಅದೇನೋ ತೊಗೊತವ್ರು. ಇಲ್ಲಿ ಇನ್ನೊಂದು ದೇವಸ್ಥಾನ ಹತ್ರನೂ ಪಲ್ಲಕ್ಕಿ ರೆಡಿ ಆಗ್ತಾ ಇದೆ. ಫೈನಲಿ ಜಾತ್ರೆ ಎಲ್ಲ ನೋಡ್ಕೊಂಡು ಬಂದ್ವಿ. ಅದೇನೋ ಆಟಾಡ್ತವ್ರೆ ಎಲ್ಲ. ಸೊ ಟೈಮ್ 12:15 ನನ್ನ ಫ್ರೆಂಡ್ಸ್ ಜೊತೆ ಮತ್ತೆ ಇನ್ನೊಂದ್ಸಲ ಜಾತ್ರೆ ನೋಡೋಣ ಅಂತ ಬಂದಿದ್ದೀವಿ. ಇನ್ನೂ ಆದರೂ ಎಷ್ಟು ಜನ ಅವರು. ನಮ್ಮ ಅಣ್ಣನೂ ಬಂದು ಇವ್ರಿಗೆಲ್ಲ ನೋಡಿ ಬಲೂನ್ ಕೊಡ್ಸೋರೆ. ವಿಸ್ಮಯ ಏನು ತೊಗೊಂಡಿದ್ಯಾ? ಬಾರ್ಬಿ ಸೆಟ್. ಇವಾಗ ಕೀ ಚೈನ್ ತೊಗೋತವ್ರು, ಅವಳು ಬಲೂನ್ ತೊಗೊಂಡವ್ರು. ನನಗೆ ನಮ್ಮ ಅಣ್ಣ ಕಾಸು ಕೊಟ್ಟು ಏನಾರು ತಗೋ ಅಂತ. ನಮ್ಮ ಅಣ್ಣನ ತೋರಿಸ್ಬೇಡ ಅಂತ ಆವಾಜ್ ಆಗ್ತವನೆ. ಇವಾಗ ಇದನ್ನು ಕೀ ಚೈನ್ ತೊಗೊಂಡು ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ಏನು ಬರ್ಸ್ಕೊತಾ ಇದ್ದೀರಾ? ಅವಳು ಅಶ್ವಿನಿ ಅಂತ. ನೀನೇನು? ಕಿಚ್ಚ. ಇವಳು ದೀಕ್ಷಿತ. ಹೆಸರು ಸ್ಪೆಲ್ಲಿಂಗ್ ಏನು?
ಕರ್ಗ ನೋಡ್ಕೊಬಂದು ಮಲ್ಕೊಬಿಟ್ವಿ. ಅಂದರೆ 10 ಗಂಟೆ ಹಂಗೆ ಹೋಯ್ತು ದೇವಸ್ಥಾನ ಒಳಗಡೆ, 9:30 ಆಗಿತ್ತು. ಬಂದು ಮಲ್ಕೊಬಿಟ್ಟೆ, ನನ್ನ ನೈಟೆಲ್ಲ ನಿದ್ದೆ ಇರಲಿಲ್ಲ ಅಂತ. ಇವಾಗ 3:30ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಊಟ ಮಾಡೋಣ ಅಂತ ಬಂದೆ. ಇವತ್ತು ನಮ್ಮ ಮನೆ ಊಟ ಸ್ಪೆಷಲ್ ಏನಂದರೆ ಶಾವಿಗೆ, ಒತ್ತು ಶಾವಿಗೆ, ವೈಟ್ ರೈಸ್, ಒತ್ತು ಶಾವಿಗೆ ಮಾಡಿಕ್ಬಿಟ್ಟವ್ರು ಆಲ್ರೆಡಿ ಅವ್ರದ್ದೆಲ್ಲ ಊಟ ಆಯಿತು. ನಂದಿನ್ನೂ ಆಗಿಲ್ಲ, ನಾನು ಇವಾಗ ಎದ್ದೆ. ಸೊ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಸಾರು, ಚಿಕನ್ ಕಟ್ಲೆಟು ಮತ್ತು ಚಿಕನ್ ಫ್ರೈ ಇಷ್ಟು ಮಾಡಿದ್ದಾರೆ. ಸೊ ಇವಾಗ ತಿಂದ್ಬಿಟ್ಟು ನೋಡೋಣ ಏನು ಮಾಡ್ತೀನಿ ಗೊತ್ತಿಲ್ಲ. ಫಸ್ಟು ಇವಾಗ ತಿನ್ಬೇಕು, ಹೊಟ್ಟೆ ಹಸಿತೈತೆ. ಫೈನಲಿ ಊಟ ಎಲ್ಲ ಆಯಿತು. ಎಲ್ಲ ಹಂಗಂಗೆ ಅಲ್ಲಲ್ಲೇ ಮಲ್ಕೊಬಿಟ್ಟವ್ರೆ. ಇವರಿಬ್ರು ಮಂಗಗಳು ಟಿ ವಿ ನೋಡ್ತಾವ್ರೆ ಕೂತ್ಕೊಂಡು. ನಮ್ಮ ತಮ್ಮನೂ ಇಲ್ಲ. ನಮ್ಮ ತಮ್ಮ ಇವತ್ತು ಕಾಲೇಜ್ಗೆ ಹೋಗೋನೆ. ಇವತ್ತು ಸಂಡೇ ಆಗಿದ್ರು ಇವತ್ತು ಅವನು ಕಾಲೇಜ್ ಇದೆ. ನಮ್ಮ ಅಣ್ಣ ಇಲ್ಲ, ನಮ್ಮ ಅಣ್ಣ ಅಂಗಡಿಗೆ ಹೋಗೋನೆ. ನಮ್ಮ ದೊಡ್ಡಪ್ಪ ಇಲ್ಲ, ನಮ್ಮ ದೊಡ್ಡಪ್ಪ ಎದ್ದು ದೇವಸ್ಥಾನಕ್ಕೆ ಹೋಗೋರೆ. ಸೊ ಟಯರ್ಡ್ ಆಗಿಬಿಟ್ಟಿದೆ, ನಿದ್ದೆ ಇಲ್ಲ. ನೆನೆ ನೈಟೆಲ್ಲ ತಿರುಗಾಡ್ಕೊಂಡಿದ್ವಿ ಅಲ್ಲೇ, ನಾನು ನಮ್ಮ ತಮ್ಮ ನನ್ನ ಫ್ರೆಂಡ್ಸ್ ಎಲ್ಲ. ನಮ್ಮ ಮನೆಯವ್ರಿಗೆಲ್ಲ ನಿದ್ದೆ ಆಗಿದ್ರು ನಿದ್ದೆ ಮಾಡ್ತವ್ರೆ. ನಾನು ನಮ್ಮ ತಮ್ಮ ನೆನೆ ನೈಟೆಲ್ಲ ನಿದ್ದೆ ಮಾಡಿಲ್ಲ. ಅದು ನಾವಿವತ್ತು ಬರೀ 3 hours ಅಷ್ಟೇ ಮಲ್ಕೊಂಡಿದ್ದು. ಬೆಳಗ್ಗೆ ದೇವಸ್ಥಾನಕ್ಕೆ ಹೋದ್ವಿ, ಅದು 10 o'clock ಹೋಯ್ತು, ರೀಚ್ ಆಯಿತು ದೇವಸ್ಥಾನ ಒಳಗಡೆ. ಆಮೇಲೆ ಬಂದ್ವಿ ನಾವು ಆಚೆ ಬಂದು ಮನೆಗೆ ಬಂದು 11 ಗಂಟೆಗೆ ಮಲ್ಕೊಂಡ್ವಿ. 3 ಗಂಟೆಗೆ ಎದ್ವಿ, ಊಟ ಮಾಡಿ ಮತ್ತೆ ಇವಾಗ ಮಲ್ಕೋಬೇಕು. ನಿದ್ದೆ ಬರ್ತಾ ಇದೆ, ನಿದ್ದೆ ಸಾಲ್ತಾ ಇಲ್ಲ. ಸೊ ಅದಕ್ಕೆ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀವಿ. ನಮ್ಮ 3 ಜಾತ್ರೆಲೆಲ್ಲ ನಾವೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಇವ್ರು ತಂದಿರೋ ಆಟ ಸಾಮಾನ ತೋರಿಸ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತೀನಿ. ಆ್ಯಕ್ಚುಲಿ ಏನಂದರೆ ನೆನ್ನೆ ನೈಟು ಮತ್ತೆ ಇವರೆಲ್ಲ ಹತ್ರ ಕೊಡಿಸ್ಕೊಂಡ್ವ ನಾವು. ಮತ್ತೆ ನಮ್ಮ ಅಣ್ಣ 11:15 ಬಂದ. ಮತ್ತೆ ಅವನ್ನ ಕರ್ಕೊಂಡೋಗಿ 1 ಗಂಟೆಗೇನೋ ವಾಪಸ್ ಬಂದಿವಿ ಶಾಪಿಂಗ್ ಮಾಡಿ. ಮತ್ತು ನಮ್ಮ ಅಕ್ಕ ಬಲೂನ್ ತೊಗೊಂಡು, ನಮ್ಮ ಅಣ್ಣ ನನಗೂ ಬಲೂನ್ ಕೊಡಿಸ್ದೆ. ಆಮೇಲೆ ಕೀಚೇನ್ ಥರ ತೊಗೊಂಡಿದ್ದೀನಿ. ಆಮೇಲೆ ತಲೆಗೆ ಹಾಕೊಳ್ಳೋದು ರ್ಯಾಬಿಟ್ ಥರ ಇರಿ, ಅದನ್ನೆಲ್ಲ ತೋರಿಸ್ತೀವಿ. ಎಲ್ಲ ನಾನೇನೋ ಆಟ ಸಾಮಾನು ತೊಗೊಂಡೆ ಅಂದರೆ ಇವರು ಅದನ್ನೇ ತೊಗೊಂಡು. ಆಟ ಸಾಮಾನು ಇನ್ ದ ಸೆನ್ಸ್ ನನ್ನ ತಲೆ ಕ್ರೌನು ಬಲೂನ್ ತೊಗೊಂಡೆ. ನಾನು ತೊಗೊಂಡೆ ಅಂತ ಎಕ್ಸ್ಕ್ಯೂಸ್ ಮೀ, ಫಸ್ಟ್ ನಾನು ಹೇಳಿದ್ ನಾನು ಬಲೂನ್ ತಗೋಬೇಕಂತ. ನೋಡಿ ತಗೋ ಬರ್ತಾರೆ ಇರಿ, ತೋರಿಸ್ತೀನಿ. ಈ ನನ್ನ ಮಗ ನಂದೇ ಇಡ್ಲಿ ಅಂತ ಬರ್ತಾನೆ ನೋಡಿ. ಇದು ಬಂದು ಇದಿಷ್ಟು ನನ್ನ ಹೆಸರು ಬರ್ಸ್ಕೊಬಿಟ್ಟಳು ನನ್ನ ತಂಗಿ. ನನ್ನ ಹೆಸರು ಬರ್ಸ್ಕೊಬಿಟ್ಟಳು, ನನ್ನ ಮೇಲೆ ಲವ್ ಜಾಸ್ತಿ ಅಂತ ಅವಳಿಗೆ. ಕಚ್ಕೊಂಡು ಹೋದ ಪಿಪಿನ ನೋಡಿ. ಸೇಮ್ ಇದೇ ಥರನೇ ಎಲ್ಲರೂ ನಾವು 4 ಜನ ತೊಗೊಂಡಿರೋದು. ಇದೂ ಅಷ್ಟೇ. ಇವಳು ನಾನು ಎತ್ತಿಕ್ಬಿಟ್ಟಿದ್ದೀವಿ, ಬಚ್ಚಿಕ್ಬಿಟ್ಟಿದ್ದೀವಿ ಯಾರಿಗೂ ಸಿಗ್ಬಾರ್ದು ಅಂತ. ಮತ್ತೆ ಈ ಪಿಪಿ ತೊಗೊಂಡಿದ್ದೀವಿ, ಬಲೂನ್ ಎಲ್ಲರೂ ಒಂದೊಂದು ಬಲೂನ್ ತೊಗೊಂಡಿದ್ದೀವಿ. ಬಲೂನ್ ತಗೋಬ ಎಲ್ಲ. ಈ ನನ್ನ ಮಗ ಬಾಯಿಗೆ ಹಾಕೊಂಡೆಲ್ಲ ಇರಿ ತೋರಿಸಿ. ಇಲ್ಲಿ ನೋಡಿ, ಇನ್ನೂ 2 ಬಲೂನ್ ಅಲ್ಲೇ ಇದೆ. ಇವಳ ಹತ್ರ 1 ಬಲೂನ್ ಇದೆ. ವಿಸ್ಮಯ ಬಲೂನ್ ತಗೊಂಡಿಲ್ಲ. ವಿಸ್ಮಯ ನಿನ್ ಬಾರ್ಬಿ ಸೆಟ್ ಅಲ್ಲಿ ನೋಡಿ. ಅವಳು ಇಲ್ಲಿ ಬಾರ್ಬಿ ಸೆಟ್ ತಗೊಂಡವಳೆ, ಚೈಲ್ಡ್. ಅವಳು ಅವ್ರ ಅಮ್ಮ ಹೆಸರು ಬರ್ಸ್ಕೊಂಡವಳು ಆ ಕೀಚನಲ್ಲಿ. ಮತ್ತು ಅದು ಬಿಟ್ರೆ ಇದೆಲ್ಲ ತಗೊಂಡವ್ರೆ, ಜ್ಯುವೆಲ್ಲರೀಸ್ ಎಲ್ಲ ತಗೊಂಡವ್ರೆ. ಜ್ಯುವೆಲ್ಲರಿ ಇನ್ ದ ಸೆನ್ಸ್ ಸರ, ವಾಲೆ ಅದೆಲ್ಲ ತಗೊಂಡವ್ರು. ಅದೆಲ್ಲ ಆಲ್ರೆಡಿ ಎತ್ತಿಕ್ಬಿಟ್ಟವ್ರು, ಮತ್ತೆ ಇವಾಗ ತೆಗ್ದು ತೋರ್ಸೋಕ್ಕಾಗಲ್ಲ. ನಮ್ಮ ಊರ್ ಜಾತ್ರೆ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಒಂದು ಬೇಜಾರು ವಿಚಾರ ಏನಂದ್ರೆ ಕರ್ಗಗೆ ಪೂಜೆ ಮಾಡ್ಸಕ್ಕಾಗಿಲ್ಲ ನಮ್ಗೆ. ಪ್ರತಿ ವರ್ಷ ಹಿಂಗೆ ಆಗುತ್ತೆ ನಮಗೆ. ಪ್ರತಿ ವರ್ಷ ಅವರು ಇವರು ಯಾರು ಸತ್ತೋಗ್ತಾರೆ, ಇಲ್ಲಾಂದ್ರೆ ಅದು ಇದು ಸೂತ್ಕ ಅನ್ನೋದು ಅಥವಾ ಏನಾದ್ರೂ ಒಂದು ಆಗ್ತಾ ಇರುತ್ತೆ. ನಾವು 2 years ಇಂದ ಪೂಜೆ ಮಾಡ್ಸಕ್ಕೆ ಆಗ್ತಾ ಇಲ್ಲ. ಅದೊಂದು ಬೇಜಾರು ವಿಚಾರ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ರೆ ನಾವೆಲ್ಲ ಜಾತ್ರೆಲಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಸುಸ್ತಾಗ್ತಾಯಿದೆ. ಫಸ್ಟು ನಂಗೆ ನಿದ್ದೆ, ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಂಗೆ ನಿದ್ದೆ ಎಳೀತಾ ಇದೆ ಇನ್ನೂ ಅಂತ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮನ್ನು ಹೀಗೆ ಸಪೋರ್ಟ್ ಮಾಡ್ತೀನಿ. ನಿಮಗೆ ಯಾವ ಕಂಟೆಂಟಲ್ಲಿ ವಿಡಿಯೋ ಬೇಕು ಅಂತ ಏನಾದ್ರು ಇದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದೇ ಪ್ರಕಾರ ವಿಡಿಯೋ ಮಾಡ್ತೀವಿ. ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತೀರಿ. ಬಾಯ್ ಮಾಡಿಬಿಡಿ. ಸಿಂಬಾ ಕೈಲಿ ಒಂದ್ಸಲ ಬಾಯ್ ಮಾಡಿಸ್ಬಿಡಿ. ಸಿಂಬಾ ಬಾಯ್. ಸಿಂಬಾ ಬಾಯ್.